ನಮಸ್ಕಾರ ಎಲ್ರಿಗೂ. ಇದು ವರಸಿದ್ಧಿ ವಿನಾಯಕ ವೃತ ಅಂತ ಹೇಳಿ ಪ್ರತಿ ವರ್ಷ ಏನು ಗಣೇಶ ಚೌತಿ ಬರ್ತದ ಭಾದ್ರಪದ ಮಾಸದಾಗ ಈ ಮನೆ ಒಳಗೆ ಶ್ರೀ ಕೃಷ್ಣೇಂದ್ರ ಗುರುಗಳು ಅಂತೇಳಿ 1827ನೇ ಇಸ್ವಿ ಅವ್ರಿಗೆ ಆಶೀರ್ವಾದ ಮಾಡ್ಯಾರ. ಈ ವರ್ಷದ ಉತ್ಸವ 199ನೇ ವರ್ಷದ ಉತ್ಸವ ಆಗಿದ್ದು, ಮುಂದಿನ ವರ್ಷ ನಾವು 200ನೇ ವರ್ಷದ ಗಣೇಶ ಉತ್ಸವವನ್ನು ಆಚರಣೆ ಮಾಡೋರಿದ್ದೇವೆ. ಈ ಗಣಪತಿ ಇಷ್ಟು ಪ್ರಮಾಣದಾಗ ಇದು ಬೆಳಿಲಿಕ್ಕೆ ಯಾರು ಶ್ರೀ ಕೃಷ್ಣೇಂದ್ರ ಗುರುಗಳು ಅಂತೇಳಿ ಆಶೀರ್ವಾದ ಮಾಡ್ಯಾರ. ಅವರ ಮೂಲ ಮಂತ್ರ ದಯಾಸಾಗರ ಯೋಗಿವರ ಶ್ರೀ ಕೃಷ್ಣೇಂದ್ರ ದಿಗಂಬರ. ಅಂದ್ರೆ ಏನಪ್ಪಾ ಅಂತಂದ್ರೆ, ಒಬ್ಬ ಯೋಗಿ ವರ ಕೊಟ್ರ ಸಾಗರದಷ್ಟು ದಯೆ ಕರುಣಿಸಂತ ಶಕ್ತಿ ಇದ್ದಂತಹ ಒಂದು ಶ್ರೀ ಕೃಷ್ಣೇಂದ್ರ ಗುರುಗಳ ಆಶೀರ್ವಾದದಿಂದ ಈ ನಮ್ಮ ವಿಟ್ಟಪ್ಪನವ್ರ ಮನೆ ಅಂತ ಹೇಳಿ ಈ ಗಣಪತಿ ಉತ್ಸವವನ್ನು ಮಾಡ್ಕೊಂಡು ಬಂದಾರ. ಇವತ್ತಿನ ದಿವಸ ವಿಟ್ಟಪ್ಪನವ್ರು ಇಲ್ಲ, ಅವ್ರ ಮಕ್ಕಳಾದ ರಾಮಣ್ಣ ಮತ್ತು ಶ್ರೀಪಾದ್ ಅವರು ಇಲ್ಲ. ಈಗ ನಾರಾಯಣ ರಾಯರು ಮತ್ತು ನಮ್ಮ ವಿನಾಯಕ ರಾಯರು ಅಂತ ಹೇಳಿ ಆ ವೃತ್ತನ ಮುಂದುವರ್ಸ್ಕೊಂಡು ಹೊಂಟಾರ. ಇದ್ರ ಮೇನ್ ಉದ್ದೇಶ ಏನಪ್ಪಾ ಅಂತಂದ್ರೆ, ಬರೀ ಮನಿ ಜನಕ್ಕೆ ಒಳ್ಳೇದಾಗ್ಲಿ ಅನ್ನೋ ಭಾವನೆಯಿಂದ ಅಲ್ಲ. ಗುರುಗಳ ಆಶೀರ್ವಾದ ಮಾಡಿರಬಹುದು ಮನಿ ಜನಕ್ಕೆ ಒಳ್ಳೇದಾಗ್ಲಿ ಅಂತೇಳಿ, ಆದ್ರೆ ಇವ್ರು ಅದನ್ನ ಲೋಕ ಕಲ್ಯಾಣಕ್ಕೆ ಅಂತಂದು ಹೇಳಿ ಈ ವೃತ್ತವನ್ನ ಈ ಒಂದು ಭಕ್ತಾದಿಗಳಿಗೆ, ಸಾರ್ವಜನಿಕರಿಗೆ ಎಲ್ಲರಿಗೂ ಇವ್ರ ದರ್ಶನಕ್ಕೊಂದು ಅನುಕೂಲ ಮಾಡಿಕೊಟ್ಟಾರ. ಇದ್ರದ್ದು ಏನು ಸದ್ವಿನಿಯೋಗ ಎಲ್ಲರಿಗೂ ಇದ್ರ ಲಾಭ ಆಗಲಿ. ಯಾಕಂದ್ರೆ ಇವತ್ತ ಕಲಿಯುಗ ಪ್ರತಿಯೊಬ್ಬರಿಗೂ ಸಾಕಷ್ಟು ಜಂಜಟ್ ಅವ, ಕಷ್ಟ ಎಲ್ಲ ಅವ. ಅಂತದಕ್ಕೆ ಈ ಒಂದು ವೃತ್ತ ಏನು 3 ದಿವಸದ ವೃತ್ತ ಅದ, ಇವ್ರು ತುಂಬಾ ಭಕ್ತಿಪೂರ್ವಕವಾಗಿ ಎಲ್ಲಾ ಜನರಿಗೆ ಅನುಕೂಲ ಆಗ್ಲಿ ಅಂತಂದೇಳಿ ಇವತ್ತಿನ ದಿವಸ ಈ ಒಂದು ವೃತ್ತವನ್ನು ನಡೆಸ್ಕೊಂಡು ಬಂದಾರ. ಎಲ್ಲರಿಗೂ ಭಕ್ತಾದಿಗಳಲ್ಲಿ ಒಂದು ಒಳ್ಳೇದಾಗ್ಲಿ ಅನ್ನೋ ಭಾವನೆ ಅದ. ನಿಮ್ಮ ಟಿವಿ ಮಾಧ್ಯಮದವರಿಗೂ ನಮ್ಮ ವರಸಿದ್ಧಿ ವಿನಾಯಕನ ಕೃಪೆ ಇರಲಿ. ನೀವು ಇದೇ ತರ ಲೋಕ ಸೇವೆ, ಸಮಾಜ ಸೇವೆ ಮಾಡ್ರಿ, ಸತ್ಯ ಏನದ ಅದನ್ನು ತೋರಿಸ್ರಿ. ಎಲ್ಲರಿಗೂ ಒಳ್ಳೇದಾಗ್ಲಿ, ನಿಮಗೂ ಒಳ್ಳೇದಾಗ್ಲಿ, ಟಿವಿ ಮಾಧ್ಯಮಕ್ಕೂ ಒಳ್ಳೇದಾಗ್ಲಿ. ಶ್ರೀ ಗುರುವೇ ನಮಃ. ನನ್ನ ಹೆಸರು ಪ್ರಕಾಶ್ ಅನಂತರಾವ್ ನಾಡಿಗೇರ್ ಅಂತೇಳಿ. ಈ ಮನೆ ಮೊಮ್ಮಗಳನ್ನು ನಾನು ಮದುವೆ ಮಾಡ್ಕೊಂಡಿರೋದ್ರಿಂದ ನನಗೆ ಭಗವಂತ VIP ಪಾಸ್ ಕೊಟ್ಟಂಗಾಗ್ಯದ. ಇಲ್ಲಾಂದ್ರೆ ನಾನು ಸಾರ್ವಜನಿಕರ ಜೊತೆ ಇದೇ ತರ ಕ್ಯೂದಾಗ ಬರ್ಬೇಕಾಗಿತ್ತು. ನನಗೆ ಇವತ್ತು ಭಗವಂತ ಕರುಣಿಸಿದ VIP ಪಾಸ್ನ ನಾನು ಉಪಯೋಗ ಮಾಡ್ಕೊಳ್ಳಿಕತ್ತೇನೆ. ಎಲ್ಲರಿಗೂ ಒಳ್ಳೇದಾಗಲಿ. ಶ್ರೀ ಗುರುದೇವ ದತ್ತ ಸಾಯಿರಾಮ್.